ವಿಶ್ವ ದಾದಿಯರ ದಿನ ಆರೋಗ್ಯ ಕಾರ್ಯಕರ್ತರಿಗೆ ಸನ್ಮಾನ. ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ವಿಶ್ವ ದಾದಿಯರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೌರಮ್ಮ ನಾಗರಾಜ್, ತಾಯಿ ಮಕ್ಕಳ ಆಸ್ಪತ್ರೆಯ ಶುಶ್ರೂಷಕಿ ಬಿಸಿ ಮಮತಾ, ಶಿರಾ ಸಾರ್ವಜನಿಕ ಆಸ್ಪತ್ರೆಯ ಸೀಮಾ ಫಿರ್ದೋಸ್, ದೊಡ್ಡಹುಲಿಕೊಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸೌಮ್ಯ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀಕಾಂತ್, ವೈದ್ಯಾಧಿಕಾರಿ ಡಾಕ್ಟರ್ ತಿಮ್ಮರಾಜು, ಆರೋಗ್ಯ ಕೇಂದ್ರದ ನಿರಂಜನ್, ರಘು, ಫಾತಿಮಾ, ಕವಿತಾ, ಸವಿತಾ, ರೋಜಾ, ಲಲಿತಮ್ಮ, ನರಸಿಂಹಮೂರ್ತಿ ಸೇರಿದಂತೆ ಆಶಾ ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಫ್ಲಾರೆನ್ಸ್ ನೈಟಿಂಗೇಲ್ ರವರ ಜನ್ಮದಿನ. ಮಾಡರ್ನ್ ನರ್ಸಿಂಗ್ ಫೌಂಡರ್ ಅಂತಾನೆ ಕರೀತಾರೆ ಅವ್ರನ್ನ. ಇವರು 1820 ಮೇ 12ರಂದು ಇಟಲಿಯ ಫ್ಲಾರೆನ್ಸ್ ಎನ್ನುವ ನಗರದಲ್ಲಿ ಜನಿಸ್ತಾರೆ. ಹುಟ್ಟತಾನೆ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂಥ ಮಹಿಳೆ. ಎಲ್ರಿಗೂ ತನ್ನ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ. ಅದೇ ರೀತಿ ಅವರ ತಂದೆ ವಿಲಿಯಮ್ಸು ಚೆನ್ನಾಗಿ, ಇವರು ತುಂಬ ಬುದ್ಧಿವಂತ ಮಹಿಳೆ. ಒಳ್ಳೆ ಚಿಕ್ಕಂದಿನದಲ್ಲಿ ಇವಾಗ ನಾವೇನು ಹೇಳ್ತೀವಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವ, ಅದೇ ರೀತಿ ಅವ್ರು ಚಿಕ್ಕವರಿದ್ದಾಗಲೇ ತುಂಬ ನಾಲೆಡ್ಜ್ ಇರುತ್ತೆ. ಅದಕ್ಕೆ ಅವ್ರ ತಂದೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಆಸೆ ಪಡ್ತಾರೆ. ಆದರೆ ಅವರು ಅದನ್ನು ಒಪ್ಪಲ್ಲ. ಅವರು ಶ್ರೀಮಂತ ಕುಟುಂಬದಲ್ಲಿ ಇದ್ದಾಗಲೇ ಅವ್ರ ಎಸ್ಟೇಟಲ್ಲಿ ಕೆಲಸ ಮಾಡೋಂಥ ರೋಗಿಗಳಿಗೆ ಅವಾಗಿಂದನೇ ಶುಶ್ರೂಷೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಅವ್ರ ಆಸೆ ಅಂತಲೇ ಇಂಗ್ಲೆಂಡಿನ ಒಂದು ನರ್ಸಿಂಗ್ ಶಾಲೆಗೆ 17ನೇ ವಯಸ್ಸಿಗೆ ಜಾಯಿನ್ ಆಗ್ತಾರೆ. ಅದಾದಮೇಲೆ 19ನೇ ವಯಸ್ಸಿಗೆ ಇವರು ಒಬ್ಬ ಶುಶ್ರೂಷಕಿಯಾಗಿ ಹೊರಹೊಮ್ತಾರೆ. ಇದಾದಮೇಲೆ ಅವರು ಅಲ್ಲಿಂದ ಇವು ಸೇವೆ ಮಾಡೋದು ಸ್ಟಾರ್ಟ್ ಆಗುತ್ತೆ. 1853ರಲ್ಲಿ ಬ್ರಿಟನ್ ಮತ್ತು ರಷ್ಯಾದ ಮಧ್ಯೆ ಒಂದು ಕ್ರಿಮಿಯನ್ ಯುದ್ಧ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಇವರು ಮಾಡಿದಂಥ ಸೇವೆ ಇಡೀ ವಿಶ್ವಕ್ಕೇ ಒಂದು ಹೆಸರಾಗುತ್ತೆ. ಏನಂತಂದರೆ ಅವಾಗ ಸೈನಿಕರ, ಇವಾಗ ರಾಜವ್ರಿಗೆ ಏನಂತಂದರೆ ಅವ್ರ ಸಾಮ್ರಾಜ್ಯ ವಿಸ್ತರಿಸ್ಕೋಬೇಕು ಅನ್ನೋದಷ್ಟೇ ಇರುತ್ತೆ. ಬಿಟ್ಟರೆ ಅದಕ್ಕೋಸ್ಕರ ಹೋರಾಡಿದಂಥ ಸೈನಿಕರ ಬಗ್ಗೆ ಯಾವುದೇ ಕಾಯಿಲೆಗಳಾಗಿದ್ದರೆ ಅವ್ರನ್ನ ತಗೊಂಡೋಗಿ ಸಮುದ್ರಕ್ಕೆ ಎಸಿತಾಯಿದ್ರು, ಕೆಲವ್ರನ್ನೆಲ್ಲ ಹಡಗ್ನಲ್ಲೇ ಬಿಡ್ತಾಯಿದ್ರು. ಅಂಥ ಟೈಮಲ್ಲಿ ಇವರು ಅನೇಕ ಸಾವುಗಳು ಸ್ಟಾರ್ಟ್ ಆಗ್ತಿದ್ವು. ಆವಾಗ ಬ್ರಿಟನ್ನ ಒಬ್ಬರು ಇವರು ಫ್ಲಾರೆನ್ಸ್ ನೈಟಿಂಗೇಲ್ ಅವ್ರಿಗೊಂದು ಪತ್ರ ಬರೀತಾರೆ, ನೀವು ಬರಬೇಕು ಅಂತ. ಆವಾಗ ತನ್ನ 28 ಜನ ನರ್ಸ್ ತಂಡದೊಂದಿಗೆ ಅವ್ರು ಬಂದುಬಿಟ್ಟು ಅಲ್ಲಿ ಕ್ರಿಮಿಯನ್ ವಾರ್ ನಡೀತತ್ತಲ್ಲ, ಸ್ಕೂಟರ್ ಅಂತ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಇವರು ಶುಶ್ರೂಷೆ ನೀಡಿದ ಮೇಲೆ ಹಲವಾರು ಸಾವಿನ ಸಂಖ್ಯೆ ಕಡಿಮೆ ಆಗುತ್ತೆ. ಇದೆಲ್ಲ ಸರ್ ಹೇಳಿದರು. ಅದೇ ಥರ ಇವ್ರು ಮಾಡಿದಂದರೆ ಸೇವೆ ಏನಿದೆಯೋ ವಿಶ್ವಕ್ಕೆ ಹೆಸರಾಗುತ್ತೆ. ಅಂದರೆ ನಾವೇನು ಚಿಕ್ಕ ಕೆಲಸಕ್ಕೆ, ನರ್ಸಿಂಗ್ ಕೆಲಸಕ್ಕೆ ಏನಕ್ಕೆ ಹೋಗಬೇಕು ಅಂತ ಅಂದ್ಕೊಂತೀವಲ್ಲ, ಅವರು ಈ ಕೆಲಸದಲ್ಲೇ ವಿಶ್ವಮಟ್ಟಕ್ಕೆ ಹೆಸರಾದಂಥವ್ರು. ಇದೇ ರೀತಿ ಇವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಈ ವೃತ್ತಿಗೆ ಬಂದಿದ್ದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಮತ್ತು ಅವರು ಮಾಡಿದಂಥ ಸೇವೆಗೆ ಅಂದಿನ ಬ್ರಿಟನ್ ಸರ್ಕಾರ ಅವರಿಗೆ ದ ಲೇಡಿ ವಿತ್ ಲ್ಯಾಂಪನ್ನು ಅವಾರ್ಡನ್ನು ಕೊಟ್ಟು ಗೌರವಿಸುತ್ತೆ. ಇದಾದಮೇಲೆ ದ್ವಾರನಕುಂಟೆ ಹಾಸ್ಪಿಟ್ಲ್ ಬಗ್ಗೆ ಹೇಳ್ಬೇಕಂದ್ರೆ ನಿಜ ಕೇಳಿದ್ದೆ ನಾನು. 2017ರಿಂದನೂ ಸರ್ ಅವಾರ್ಡ್ ಕೊಟ್ಕೊಂಡು ಬರ್ತಿದ್ದಾರೆ. ನನಗೆ ಗೊತ್ತಿದ್ದಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಬ್ಬರು ಸೇವೆಯನ್ನು ಗುರುತಿಸಿ ಅವ್ರನ್ನ ಬಂದು ಪ್ರೋತ್ಸಾಹ ನೀಡೋದು ಇದೆಯಲ್ಲ, ಇದು ಎಲ್ರಿಗೂ ಬರಲ್ಲ. ಅದು ನಮ್ಮ ತಿಮ್ಮರಾಜ್ ಸರ್ ಮಾತ್ರ ಸಾಧ್ಯ. ನಿಜವಾಗ್ಲೂ ಇದೇ ಥರ ಎಲ್ರಿಗೂ ಕೊಟ್ಬಿಟ್ಟು ಎಲ್ಲ ಸೇವೆ ಮಾಡೋಕ್ಕೆ ಎಲ್ಲ ಪ್ರೋತ್ಸಾಹ ನೀಡಲಿ ಅಂತ ಕೇಳ್ಕೊಂಡು, ನನ್ನದು ಪರ್ಮನೆಂಟು PSC ಬಂದುಬಿಟ್ಟು ದೊಡ್ಡಹುಲಿಕೊಂಟೆ PSC ನನ್ನ ಕರ್ತವ್ಯ ನಿರ್ವಹಿಸ್ತಾ ಇರೋದು. ಇಲ್ಲಿ ಪ್ರಭಾರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ತಿಂಗಳಿಗೆ ಒಂದು 3 ರಿಂದ 4 ಸಲ ಅಷ್ಟೇ ಇಲ್ಲಿ ನಾನು ಬಂದು ಹೋಗ್ತಾ ಇರೋದು. ಆದರೆ ನಾನು ಮಾಡ್ತಕ್ಕಂಥ ಕೆಲಸವನ್ನು ಸರ್ ಅವರು ಗುರುತಿಸಿ ಇವತ್ತಿಂದ ನನಗೆ ಸನ್ಮಾನ ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ. ನನಗೆ ತುಂಬ ಖುಷಿ ವಿಚಾರ ಇದು. ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಾನು ಕೆಲಸ ಮಾಡಲಿಕ್ಕೆ ನನ್ನ 10 ವರ್ಷ, ನನ್ನ ಈ ಇಲಾಖೆಗೆ ಬಂದು 10 ವರ್ಷಗಳಾಯಿತು. ಈ 10 ವರ್ಷ ಸೇವೆಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಸ್ಫೂರ್ತಿಯಾಗಿರೋದ್ರಿಂದ ಒಬ್ಬ ವ್ಯಕ್ತಿ, ಅದರಲ್ಲೂ ನಮ್ಮ ಆಡಳಿತ ವೈದ್ಯಾಧಿಕಾರಿಗಳಿರ್ತಕ್ಕಂಥ ತಿಮ್ಮರಾಜ್ ಸರ್ ಅವರು. ಯಾಕೆ ಅಂತ ಹೇಳ್ತೀನಿ, ಅವರು ಎನಿ ಟೈಮ್ ಯಾವಾಗಲೂ, ಪ್ರತಿ ದಿನವೂ ಅಷ್ಟೇ, ಪ್ರತಿ ನಿಮಿಷದಲ್ಲೂ ಅಷ್ಟೇ, ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ. ಅಂದರೆ ಸೃಜನಶೀಲರಾಗಿರ್ತಾರೆ. ಏನಾದರೂ ಚಿಕ್ಕ ಕೆಲಸ ಆಗಿರಲಿ, ದೊಡ್ಡ ಕೆಲಸ ಆಗಿರಲಿ, ಯಾವುದೇ ಕೆಲಸ ಆದ್ರೂ ಅದನ್ನು ಹೊಸ ರೀತಿಯಲ್ಲಿ, ಹೊಸ ಒಂದು ವಿಧದಲ್ಲಿ ಅದನ್ನ ಪ್ರಸ್ತುತಪಡಿಸಬೇಕು ಅಂತ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಯಾವಾಗಲೂ ಆ್ಯಕ್ಟಿವ್ ಪರ್ಸನ್ ಅವರು. ನನಗೆ ಅವ್ರು ನೋಡಿದಾಗ ಎಷ್ಟೋ ಸಲ ನಾನು ಮನಸ್ಸಲ್ಲೂ ಅಂದ್ಕೊತಿರ್ತೀನಿ. ನಾನು ಇವ್ರ ಹತ್ರನೂ ಕೂಡ ಹೇಳಿದ್ದೀನಿ, ಇವ್ರು ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರಲ್ಲ, ನಾವ್ಯಾಕೆ ಆ ರೀತಿ ಮಾಡಬಾರ್ದು, ನಾವ್ಯಾಕೆ ನಾವು ಸ್ಫೂರ್ತಿಯಾಗಿ ತೊಗೊಂಡು ಕೆಲಸ ಮಾಡಬಾರ್ದು ಅಂತ ನಾನು ಎಷ್ಟೊಂದು ಸಲ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಅವರು ನನಗೊಂದು ರೀತಿ ಸ್ಫೂರ್ತಿನಾಗಿದ್ದಾರೆ ನನ್ನ ಒಂದು ಕೆಲಸದ ವಿಚಾರದಲ್ಲಿ. ಅದೇ ಒಂದು ವಿಚಾರಕ್ಕೆ ನನಗೆ ಈ PSCಯಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಕೊಡುತ್ತೆ. ಈ PSC ಬಂದಾಗ ಸರ್ ಒಂದು ಮಾತಾಡಿಸೋ ರೀತಿ ಇರ್ಬೋದು, ಅವ್ರು ಗೌರವಿಸುವಂತಹ ರೀತಿ ಇರ್ಬೋದು, ಜೊತೆಗೆ ಈ ಒಂದು ಸಂಸ್ಥೆಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನನ್ನ ನೆಚ್ಚಿನ ಆಶಾ ಕಾರ್ಯಕರ್ತೆಯರು ನನಗೆ ಕೊಡ್ತಕ್ಕಂಥ ಪ್ರೀತಿ ಗೌರವ ಇದೆಯಲ್ಲ, ಆ ಒಂದು ಕಾರಣಕ್ಕೆ ನಾನು ಇಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತಿನ ದಿನ ಏನು ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ ಸರ್ಗೆ, ಹಾಗೂ ಇಲ್ಲಿ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಮೇತ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಸೇರಿರುವಂಥ ಗಣ್ಯರಿಗೂ ಹಾಗೂ ಡಾಕ್ಟರ್ ತಿಮ್ಮರಾಜ್ ಅವ್ರಿಗೂ ಧನ್ಯವಾದಗಳು. ಇಂದು ನರ್ಸ್ ಡೇ ಅಂತ ಅಂದರೆ ಮುಂಚೆ ಇಲ್ಲಿ ನರ್ಸ್ಗಳೇ ಇರಲಿಲ್ಲ.
ಇವಾಗ ನರ್ಸ್ ಇರೋದ್ರಿಂದ ಡಾಕ್ಟ್ರಿಗೂ ಸಮೇತ ಹೆಲ್ಪ್ ಆಗೈತೆ, ಮತ್ತು ಜನಗಳು ಸಿಕ್ಕಾಪಟ್ಟೆ ಬರ್ತಾಯಿದ್ರು. ಅವಾಗ ಪಾಪ ಅವ್ರು ಒಬ್ಬರೇ ನೋಡ್ತಾಯಿದ್ರು. ಇವಾಗ ಇವ್ರನ್ನ ಸ್ಟಾಫ್ ನರ್ಸ್ಗಳ್ನೆಲ್ಲ ಜಾಸ್ತಿ ಜನ ಹಾಕಿರೋದ್ರಿಂದ ಅವ್ರಿಗೆ ಹೆಲ್ಪ್ ಆಗ್ತೈತೆ, ಮತ್ತು ಜನಗಳಿಗೂ ಹೆಲ್ಪ್ ಆಗುತ್ತೆ. ಅವ್ರ ನರ್ಸ್ಗಳು ನಗು ಮುಕ್ತಲ್ಲೇ ಇರ್ತಾರೆ. ಅಂದರೆ ನಾನು ನೋಡಿದ್ದೀನಿ, ಮುಂಚೆ ಆ ಥರ ಇರಲಿಲ್ಲ. ಇವಾಗ ಬಂದಿರೋ ನರ್ಸ್ಗಳು ತುಂಬ ಒಳ್ಳೆಯರು, ತುಂಬ ಚೆನ್ನಾಗೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ನಡ್ಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಉತ್ತಮ ಸೇವೆ ಮಾಡಿದ್ದಾರೆ. ನಾವು ತುಂಬ ಅಲ್ಪರು, ಒಳ್ಳೆ ಸೇವೆ ಜೊತೆಗೆ ನಗುಮುಖದಿಂದ ಇನ್ನೂ ಉತ್ತಮ ಸೇವೆ ಕೊಡಬೇಕು ಅಂತ ಕೇಳ್ಕೊತೀನಿ. ಆದರೆ ಮತ್ತೆ ನಮ್ಮ ಸರು ಏಮೋ ಸರು ನನ್ನ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ನೋಡಿ ನನಗೆ ಸನ್ಮಾನ ಮಾಡೋಕ್ಕೆ ನಾಮಿನೇಟ್ ಮಾಡಿದ್ದಾರೆ. ಮತ್ತು ತಿಮ್ರಾಜ್ ಸರು ವರ್ಷ ಎಲ್ಲರಿಗೂ ಒಂದು ಉತ್ತಮ ಸೇವೆ ಕೊಡೋರಿಗೆ ಸನ್ಮಾನ ಮಾಡ್ತಾರೆ. ಸೊ ಈಗ ಈ ವರ್ಷ ನನಗೆ ಕೊಡ್ತಿರೋದು ನಂಗೆ ತುಂಬ ಖುಷಿ. ತುಂಬ ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.